ನಮಸ್ಕಾರ ಸ್ನೇಹಿತರೆ, ಶರೀನಾ ಟಾಕ್ ಚಾನೆಲ್ಗೆ ಸ್ವಾಗತ. 1990 ಆಶಿಕಿ ಸಿನಿಮಾ ಬಂದಾಗ ಒಂದು ಹುಡುಗಿ ದೇಶದ ಹೃದಯ ಕದ್ದಳು. ಅವಳ ಮುಖ, ಅವಳ ನಗು ಎಲ್ಲರ ಮನ ಮೆಟ್ಟಿಲುಗಳಲ್ಲಿ ಪೋಸ್ಟರ್ ಆಗಿತ್ತು. ಆದರೆ ಇವತ್ತಿಗೆ ಆ ನಟಿಯ ಬದುಕಿನಲ್ಲಿ ಏನಾಯಿತು? ಏಕೆ ಅವರು ಹಠಾತ್ ಸಿನಿಮಾದಿಂದ ಕಾಣೆಯಾದರು? ಬದುಕಿ ಹಂಚಿದ ನೋವನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಒತ್ತಿ ಹಾಗೂ ಶೇರ್ ಮಾಡಿ. ಆಶಿಕಿ ಸಿನಿಮಾ ಹಿಟ್ಟಾದ ಮೇಲೆ ಅನು ಅಗರ್ವಾಲ್ ನಿಜಕ್ಕೂ ಸೂಪರ್ ಸ್ಟಾರ್ ಆಗಿಬಿಟ್ಟರು. ಅವರಿಗೆ ಫ್ಯಾನ್ಗಳ, ಮೀಡಿಯಾಗಳ, ಸಿನಿಮಾ ಆಫರ್ಗಳ ಮಳೆ ಸುರಿಯುತ್ತಿತ್ತು. ಆದರೆ ಜೀವನ ಎಂದರೆ ಗಾಳಿ ಜೋರಾಗೋ ಮುನ್ನ ಶಾಂತಿ ನಿಂತಂತೆ. 1999ರಲ್ಲಿ ಒಂದು ರಾತ್ರಿ ಅನು ಅವರ ಜೀವನ ತಲೆಕೆಳಗಾಯಿತು. ಅವರು ಭೀಕರ ಕಾರು ಅಪಘಾತಕ್ಕೆ ಒಳಗಾದರು. 29 ದಿನಗಳ ಕಾಲ, ಹೌದು 29 ದಿನಗಳು ಕೋಮಾದಲ್ಲಿದ್ದರು. ಅಪಘಾತದ ನಂತರ ಅವರ ಮುಖಕ್ಕೂ ದೇಹಕ್ಕೂ ನೆನಪುಗಳಿಗೂ ಭೀಕರ ಗಾಯಗಳಾದವು. ಅವರು ಯಾರು, ತಮ್ಮ ಜೀವನವೇನು ಎಂಬುದನ್ನು ಮರೆತು ಬಿಟ್ಟಿದ್ದರು. ಒಂದೇ ಹೊತ್ತಿನಲ್ಲಿ ಚೆನ್ನಾಗಿ ಸಾಗುತ್ತಿದ್ದ ಜೀವನ ನೆರಳಿನೊಳಗೆ ಹೋಗಿಬಿಟ್ಟಿತ್ತು. ಈ ಅಪಘಾತದೊಂದಿಗೆ ಬಾಲಿವುಡ್ನಲ್ಲಿ ಬೆಳೆಯುತ್ತಿದ್ದ ಅವರ ಕೆರಿಯರ್ ತಡೆಗಟ್ಟಾಯಿತು. ಚಿಕಿತ್ಸೆ ಮತ್ತು ಆರೈಕೆಗಾಗಿ ಅವರು ಹಲವು ವರ್ಷ ಸಾರ್ವಜನಿಕ ಜೀವನದಿಂದ ದೂರ ಉಳಿದರು. ಚಿಕಿತ್ಸೆಗಿಂತ ದೊಡ್ಡ ಹೋರಾಟ ಮಾನಸಿಕವಾಗಿ ಮತ್ತೆ ನಿಂತುಕೊಳ್ಳುವುದಾಗಿತ್ತು. ಆದರೆ ಅನು ಅಗರ್ವಾಲ್ ಮಣಿಯಲಿಲ್ಲ. ಬಾಲಿವುಡ್ ಬಿಟ್ಟು ಜೀವನದ ಹೊಸ ಅರ್ಥವನ್ನು ಹುಡುಕಲು ಪ್ರಾರಂಭಿಸಿದರು. ಅವರು ಯೋಗ ಮತ್ತು ಧ್ಯಾನದತ್ತ ತಿರುಗಿದರು. ಇಂದು ಅನು ಅವರು ಯೋಗ ಗುರು, ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕರ್ತೆ, ಸಾಮಾಜಿಕ ಜೀವನದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇಂದು ಅನು ಅವರು ಚಲನಚಿತ್ರ ಜಗತ್ತಿನಿಂದ ದೂರವಿದ್ದರೂ ಸ್ವಸ್ಥ, ಶಾಂತ ಮತ್ತು ಆತ್ಮನಂಬಿಕೆಯಿಂದ ಕೂಡಿದ ಹೊಸ ಜೀವನ ನಡೆಸುತ್ತಿದ್ದಾರೆ. ಅವರ ಬದುಕಿನ ಪ್ರಯಾಣ ಅನೇಕರಿಗೆ ಬದುಕು ಹೀಗೆ ಪುನಃ ಆರಂಭಿಸಬಹುದು ಎಂಬ ಪ್ರೇರಣೆಯನ್ನು ನೀಡುತ್ತದೆ.